ಯಾವ ಕ್ಲಾಸು? ಫೋರ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಈಸ್ಟ್ ವೆಸ್ಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಎಲ್ಲಿದೆ ಅದು? ಡಿ ಗ್ರೂಪ್. ಅಲ್ಲ ಎಲ್ಲಿದೆ ಆ ಸ್ಕೂಲ್? ಎಲ್ಲಿದೆ ಅಂದರೆ ಬೆಂಗಳೂರಾ? ಬೆಂಗಳೂರು. ಯಾವ ಏರಿಯಾ? ಅಂದ್ರಹಳ್ಳಿ. ಓಕೆ, ವೆರಿ ನೈಸ್. ಸೊ ಪುನರ್ವಿ ನಮ್ಮ ಜೊತೆಗಿದ್ದಾಳೆ. ಸೊ ಈಗ ಏನು ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡಿದ್ದಾಳೆ, ಫುಲ್ ಕ್ಲೋಸ್ ಆಗಿದೆ ಸರ್. ಡಬಲ್ ಚೆಕ್ ಮಾಡಿದ್ವಿ, ಕರ್ಚೀಫ್ ಕಟ್ಟಿದ್ವಿ ಒಳಗಡೆ. ಓ, ಆಮೇಲೆ ಬ್ಲೈಂಡ್ ಫೋಲ್ಡ್ ಹಾಕಿದೆ ಸರ್. ಕರ್ಚೀಫ್ ಕಟ್ಟಿ ಮತ್ತೆ ಮೇಲೆ ಬ್ಲೈಂಡ್ ಫೋಲ್ಡ್ ಹಾಕಿದ್ದಾರೆ. ಕಾಣಿಸ್ತಾ ಇದೆ ಏನಾದ್ರು ನಿಮಗೆ? ಯು ಕ್ಯಾನ್ ಫ್ಲಾಶ್, ಬಟ್ ಕಣ್ಣಿಂದ ಏನು ಕಾಣಿಸ್ತಾ ಇಲ್ಲ. ಓಕೆ, ಈಗ ಏನು ಟೆಸ್ಟ್ ಮಾಡೋಣ? ಸೊ ಈ ಟೆಸ್ಟ್ ಸರ್ ನೀವು ಏನಾದರೂ ಬರೀರಿ ಸರ್ ಬೇಕಾದರೆ. ಓಕೆ, ಎನಿ ಇಂಗ್ಲೀಷ್ ಎನ್ ರೈಟ್ ಎನಿ ನಂಬರ್ಸ್ ಅಥವಾ ಏನಾದರೂ ಬರೆದು ದೊಡ್ಡದಾಗಿ ಅವ್ರಿಗೆ ಕೇಳಿ ಸರ್. ಓಕೆ, ಶಿ ವಿಲ್ ರೈಟ್ ಆ್ಯಂಡ್ ಶಿ ವಿಲ್ ಶೋ ಸರ್ ಅಗೇನ್ ಬೇಕಾದ್ರೆ. ಅದನ್ನ ಹೌದಾ? ಹೌದು. ಓಕೆ, ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಮಾಡಿ ಅವ್ರು ತೋರಿಸಿ ಸರ್. ಅಲ್ಲಿ ಸರ್, ಈವನ್ ಶಿ ವಿಲ್ ಡೂ ಸೇಮ್ ಥಿಂಗ್. ನೋಡಿ, ಇದನ್ನು ಡ್ರಾ ಮಾಡಿದ್ದೀನಿ. ಓಕೆ ಓಕೆ, ಯಾ. ಹಾಂ, ಅವಳು ಮುಂದೆ ಹೋದ್ಲು ಸರ್ ಮತ್ತೆ. ಅದಕ್ಕೆ ವೆರಿ ಗುಡ್. ಎಸ್, ಥ್ಯಾಂಕ್ ಯು ಪುನರ್ವಿ. ನೋಡಿ, ಇದು ನಾನು ಬಿಡಿಸಿರುವಂಥ ಕಾರನ್ನು ಅವಳು ಇನ್ನೂ ಇಂಪ್ರೂವೈಸ್ ಮಾಡಿ ಬಿಡಿಸಿದ್ದಾಳೆ. ಯಾಕಂದ್ರೆ ನಾನು ಚಕ್ರಗಳ ವೀಲ್ಸ್ಗೆ ನಾನು ಸ್ಪೋಕ್ಸ್ ಮಾಡಿರಲಿಲ್ಲ, ಅವಳು ಅದನ್ನು ಮಾಡಿದ್ದಾಳೆ. ಓಕೆ, ಆಮೇಲೆ ಇಲ್ಲಿ ಸೈಲೆನ್ಸರ್ ಕೂಡ ಬಿಡಿಸಿದ್ದೆ ನಾನು ಚಿಕ್ಕದಾಗಿ, ಅದನ್ನು ಕೂಡ ಅವಳು ಗುರುತಿಸಿದ್ದಾಳೆ. ಆಮೇಲೆ ಮುಂದೆ ಒಂದು ಏನಂತಾರೆ ಲೈಟ್ ಕೂಡ ಅದನ್ನು ಕೂಡ ಬಿಡಿಸಿದ್ದಾಳೆ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಕಾಣೋಕ್ಕೆ ಸಾಧ್ಯನೇ ಇಲ್ಲ. ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಇದು ಕಾಣಿಸಿ ಬರೆಯುವಂಥದ್ದು ಖಂಡಿತ ಅಲ್ವೇ ಇಲ್ಲ. ಸೊ ಇದು ಹೇಗೆ ಅಂತ ಸರ್, ಯು ರೈಟ್ ಎನಿ ನಂಬರ್ ಸರ್. ಬೇಕಾದ್ರೆ ಯಾವುದಾದ್ರೂ ಒಂದು ನಂಬರ್ ಬರೀರಿ ಸರ್ ಬೇಕಾದ್ರೆ. ಅಥವಾ ನೀವು ಯಾವುದಾದ್ರೂ ಬುಕ್ಕು ಅಥವಾ ಏನಾದ್ರು ಕರೆನ್ಸಿ ನೋಟು, ಓಕೆ, ಏನಿದ್ರು ಕೊಡಿ ಸರ್ ಬೇಕಾದ್ರೆ. ಓಕೆ, ಶಿಲ್ ಐಡೆಂಟಿಫೈ ಆಲ್ ದ ಥಿಂಗ್ಸ್. ಏನಾದರೂ ಆಬ್ಜೆಕ್ಟ್ಸು. ಓಕೆ, ಓಕೆ, ನಾನು ಒಂದು ಬರೆದಿದ್ದೀನಿ. ಓಕೆ, ಇದನ್ನು ಐಡೆಂಟಿಫೈ ಮಾಡ್ಬೋದಾ ಪುನರ್ವಿ? ಓಕೆ, ಓಕೆ, ಗುಡ್. ನೀವೇನು ಬರ್ದಿದ್ದು, ಅವಳು ಏನು ಬರ್ದಿದ್ದಾರೆ ನೋಡಿ ಸರ್. ಎಕ್ಸಾಕ್ಟ್ಲಿ ನಾನೇನು ಬರ್ತೀನಿ ಅದನ್ನೇ ಬರೆದಿದ್ದಾಳೆ ನೋಡಿ. ಓಕೆ, ಇದು ಬಿಟ್ಟು ಈಗ ನಾನು ಬೇರೆದೇನಾದರೂ ಟ್ರೈ ಮಾಡ್ತೀನಿ. ಎಸ್ ಸರ್. ಸೊ ಇದು ಏನು ಅಂತ ಹೇಳ್ಬೋದಾ ಇವಳು? ಎಸ್ ಸರ್. ಓಕೆ, ನನ್ನ ಕೈಯಲ್ಲಿ ಒಂದು ಇದೆ ಫ್ಲವರ್. ಓಕೆ, ವಿಚ್ ಕಲರ್ ಪುನರ್ವಿ? ಪಿಂಕ್ ಆ್ಯಂಡ್ ಗ್ರೀನ್ ಆ್ಯಂಡ್ ವೈಟ್. ಓಕೆ, ಸೂಪರ್. ಸರ್ ಇಲ್ಲಿ ನಿಮ್ಮ ಮುಂದೆ ಏನೋ ಇಟ್ಟಿದ್ದೀರಲ್ಲ ಸರ್ ಈ ಕಲರ್ಸು. ಟೆಲ್ ಟು ಹರ್ ಪಿಕ್ ಎನಿ ವಾಟ್ ಈಸ್ ದಟ್, ಏನಾದರೂ ಕೇಳ್ಬೋದು ಸರ್, ನೀವೇ ಹೇಳಿ ಸರ್. ಏನಂತ ಅದು ಏನಿದೆ ಆ್ಯಕ್ಚುಲಿ ಎದುರುಗಡೆ ಇರುವಂಥದ್ದು? ಚೆಸ್. ಓಕೆ, ಯಾವುದೆಲ್ಲ ಕಲರ್ ಇದೆ ಅದರಲ್ಲಿ? ಗ್ರೀನ್, ರೆಡ್, ಬ್ಲೂ, ಯೆಲ್ಲೋ. ಓಕೆ, ನನ್ನ ಹತ್ರ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಹೇಳ್ಬೋದಾ ನೀನು ಪುನರ್ವಿ? ನಾನು ಹಿಂಗೆ ಇಟ್ಕೋತೀನಿ. HOOKED. ವೆರಿ ಗುಡ್, ವೆರಿ ಗುಡ್. ಓ, ನೈಸ್. ಹೆಂಗೆ ನಿಮಗೆ ಕಾಣುತ್ತೆ? ಅಗೇನ್ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಫ್ಲ್ಯಾಶ್ ಆಗುತ್ತೆ. ಓಕೆ, ಐಡೆಂಟಿಫೈ ಮಾಡ್ತೀವಿ. ಒಳಗೆ ನಾವು ಕಣ್ಮುಚ್ಚಾಗ ಅದು ಫ್ಲ್ಯಾಶ್ ಆಗಿ ಕಣ್ಮುಂದೆ ಬಂದಂಗೆ ಆಗುತ್ತೆ. ಓಕೆ, ನಾನು ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ನಾನು ಇದನ್ನು ಈ ಶೂಟಿಂಗ್ ಮಾಡಿದಾಗ ನನಗೆ ತುಂಬ ಜನ ಕೇಳಿದರು. ನಾನು ಏನು ಹೇಳಿದೆ ಅಂದರೆ ಅವ್ರಿಗೆ, ನಾನು ಯಾಕೆ ನಾನು ಅದನ್ನು ಮಾಡಿದೆ ಅಂತ ಆ ಪ್ರೋಗ್ರಾಮ್ ಮಾಡಿದೆ. ಹೌದು, ನೋಡಿದ್ದೀನಿ ಸರ್. ಆ ಪ್ರೋಗ್ರಾಮ್ ಮಾಡಿದಾಗ ನಾನು ಹೇಳಿದೆ, ನೀವು ನಂಬ್ತೀರಾ ಅಂತ ಕೇಳಿದರು. ನಾನು ಹೇಳಿದೆ, ನೋಡಿ, ನಾನು ಮಂಜುನಾಥ್ ಪೂಜಾರಿ ಅವ್ರನ್ನ ನಂಬದೇ ಇರ್ಬೋದು, ಬಟ್ ಮಕ್ಕಳನ್ನ ನಂಬ್ತೀನಿ ಅಂದೆ ನಾನು. ನಿಜ 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 ಸರ್. ಅವ್ರೇನಾದರೂ ಹೇಳ್ಬೋದು, ಅಂದರೆ ಅವರು ಹೇಳಿಲ್ಲ ನಂಗೆ ಗೊತ್ತು. ಈಗ ನೀವೇನಾದರೂ ಹೇಳ್ಬೋದು, ಬಟ್ ಮಕ್ಕಳು ಐ ಟ್ರಸ್ಟ್ ದೆಮ್ ಬಿಕಾಸ್ ಅವರು ಸುಳ್ಳು ಹೇಳಲ್ಲ ಅಂತ ನಾನು ಹೇಳಿದೆ. ಅವ್ರು ಏನೋ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದೆ.
ಸರ್ ಆಮೇಲೆ ಇನ್ನೊಂದು ಸರ್, ಇದು ನಾನು ಇವತ್ತು ನಿಮ್ಮ ಲೈವ್ ಮೇಲೆ ತೆಗಿತಾ ಇದ್ದೀನಿ ಸರ್, ನೋಡಬೇಕಾದ್ರೆ ಐ ಆಮ್ ಜಸ್ಟ್ ರಿಮೂವಿಂಗ್. ಓಕೆ ಸರ್, ಈಗ ಈ ಕಣ್ಣಿಗೆ ಕಟ್ಟೋದೇ ಬೇಡಲ್ಲ ಸರ್. ಈಗ ಒಂದು ನಿಮ್ಮ ಒಂದು ವೇದಿಕೆ ಮುಖಾಂತರ ನಮಗೊಂದು ಅವಕಾಶ, ನಾರ್ಮಲ್ ಆಗಿ ನಾವು ಕಣ್ಣು ಮುಚ್ಕೊಂಡೆ ಸರ್, ಅವಳು ಕಣ್ಣು ಮುಚ್ತಾಳೆ, ಯು ಡೂ ಕಣ್ಣು ಮುಚ್ಕೊಂಡು ನೀವು ಏನಾದ್ರು ಮಾಡಿ ಸರ್, ಅವಳು ನಾರ್ಮಲ್ ಆಗಿ ಕಣ್ಣು ಮುಚ್ಕೊಂಡಿರ್ತಾಳೆ ಸರ್. ಯು ಡೂ ಆಕ್ಷನ್ಸ್ ಆ್ಯಂಡ್ ಶಿ ವಿಲ್ಸ್ ಡೂ. ಕಣ್ಣು ತೆಗೆದ್ರೆ ಇಲ್ಲಿಂದ ಕಾಣಿಸುತ್ತೆ ಅಂತ ಇರುತ್ತಲ್ಲ, ನೀವು ಬೇಕಾದ್ರೆ ಪೂರ್ತಿ ನೋಡಿ ಸರ್, ಅವಳು ಕಣ್ಣು ಎಲ್ಲ ಮುಚ್ಚಿದೆ ಸರ್. ಓಕೆ ಯಾ ಸರ್, ಐ ಆಮ್ ಡೂಯಿಂಗ್ ಸಮ್ ಆಕ್ಷನ್. ನೀವು ಕಣ್ಣು ಮುಚ್ಕೊಂಡಿದ್ದೀರಿ ಈಗ. ಸೊ ನಾನು ಏನು ಮಾಡ್ತಾ ಇದ್ದೀನಿ ದಯಮಾಡಿ ಹೇಳಿ ಸರ್. ನಮ್ಮ ಸ್ಟೂಡೆಂಟು ಕಣ್ಣು ಮುಚ್ಕೊಂಡಿದ್ದಾಳೆ ಪುನರ್ವಿ. ಐ ಆಮ್ ಡೂಯಿಂಗ್ ಸಮ್ ಆಕ್ಷನ್ ಸರ್. ಏನು ಮಾಡ್ತಾ ಇದ್ದೀನಿ ಸರ್? ಸರ್ ಶಿ ಈಸ್ ಡೂಯಿಂಗ್. ಇನ್ನೊಂದ್ಸಲ ಟ್ರೈ ಮಾಡಿ. ಇನ್ನೊಂದ್ಸಲ ಕಣ್ಣು ಮುಚ್ತೀನಿ. ಎಸ್ ಓಕೆ ಯಾ ಓಕೆ. ಸೊ ಐ ಆಮ್ ಡೂಯಿಂಗ್ ಸಮ್ ಆಕ್ಷನ್ಸ್. ಐ ಆಮ್ ಡೂಯಿಂಗ್ ಸಮ್ ಡಿಫ್ರೆಂಟ್ ಆಕ್ಷನ್ಸ್ ನೌ. ಸೊ ಯು ಕ್ಯಾನ್ ಆಲ್ಸೋ ಟ್ರೈ ಸರ್. ಕಣ್ಣು ತೆಗೆದು ನೀವೇನಾದರೂ ಮಾಡಿ ಸರ್ ಬೇಕಾದರೆ. ಓಕೆ ಹಾಂ, ಅವಳು ಬೇಕಾದ್ರೆ ಕಣ್ಣು ಮುಚ್ಚಿದೇ ಇರುತ್ತೆ. ಅಂದರೆ ಕಣ್ಣಿಗೆ ಕಟ್ತೀನಿ ಅಂದರೆ ಜನಕ್ಕೆ ಅದು ಡೌಟೇ ಕ್ಲಿಯರ್ ಮಾಡಿಬಿಡಲ್ಲ ಸರ್. ನಾರ್ಮಲಿ ಈಗ ಹೆಂಗೆ ಸಾಧ್ಯ ಆಗುತ್ತೆ ಸರ್? ಓಕೆ, ನಾನು ಮಾಡೋದು ಈಗ. ಹಾಂ ಓಕೆ. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದು ದಿಸ್ ಇಸ್ ಸಮಥಿಂಗ್, ಇದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಟ್ ಶಿ ಇಸ್ ಡೂಯಿಂಗ್ ಇಟ್. ಯೆಸ್, ಇದು ಕೂಡ ಮಾಡ್ತಾ ಇದ್ದಾಳೆ ಅವಳು. ಇದು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾತ್ರ ಮಾಡೋಕ್ಕಾಗುತ್ತೆ. ಹಾಂ, ಎಸ್, ಬಟ್ ಶಿ ಇಸ್ ಡೂಯಿಂಗ್ ಇಟ್. ಸೊ ದಿಸ್ ಈಸ್ ದ ಪವರ್ ಆಫ್ ರೈಟ್ ಬ್ರೈನ್ ಎಜುಕೇಷನ್ ಸಿಸ್ಟಮ್ ಸರ್. ದಿಸ್ ಈಸ್ ದ ಪವರ್ ಆಫ್ ಥರ್ಡ್ ಐ ಸರ್. ಇವತ್ತು ಪುನರ್ವಿ ಕಣ್ಮುಚ್ಚಿ ಸೈಕ್ಲಿಂಗ್ ಮಾಡ್ತಾಳೆ. ಕಣ್ಮುಚ್ಚಿ ಅವ್ರ ಅಮ್ಮ ಅವ್ರ ಜೊತೆ ಲಿಫ್ಟಲ್ಲಿ ಹೋಗಿ ಎಲ್ಲ ಐಟಮ್ಸ್ ತೊಗೊಂಬರ್ತಾಳೆ ಸರ್. ಕಣ್ಣು ಮುಚ್ಕೊಂಡು ಬ್ಯಾಕ್ ಮತ್ತು ಫ್ರಂಟ್ ಸ್ವಿಮ್ಮಿಂಗ್ ಮಾಡ್ತಾಳೆ ಸರ್. ನಮ್ಮ ಉದ್ದೇಶ ಇದೆ ಅದು ಅಲ್ಲೇ ಅಲ್ಲ. ಬಟ್ ನೀವು ಒಳಗೆ ಅಕಾಡೆಮಿಕ್ಸ್ ಅಂತ ಏನು ಬೆನಿಫಿಟ್ ಆಯ್ತು ನೀವು ಕೇಳಿ ಸರ್. ನಾವು ಕೊಟ್ಟಂಥ ಸಂಸ್ಕಾರದಿಂದ ಏನು ಬೆನಿಫಿಟ್ ಆಯ್ತು ಅದನ್ನು ಕೇಳಿ ಸರ್. ಎಸ್, ಹೇಗೆ ಇದು ಬೆನಿಫಿಟ್ ಹೇಗಾಗಿದೆ ಪುನರ್ವಿ ನಿನಗೆ? ನಾನು ಕ್ಲಾಸ್ ತೊಗೊಂಡಿಲ್ದೇ ಇದ್ದಾಗ, ಕಣ್ ತೆಗಿ ಈಗ, ನೀನು ತೊಂದರೆ ಇಲ್ಲ. ಫಸ್ಟ್ ನಾನು ಕ್ಲಾಸ್ ತೊಗೊಂಡೇ ಇದ್ದಾಗ ಫೋಕಸ್ ಮಾಡ್ತಾ ಇರಲಿಲ್ಲ. ಗುರುಜಿ ಕ್ಲಾಸ್ ತೊಗೊಂಡಾದ್ಮೇಲೆ ಫೋಕಸ್ ಮಾಡ್ತೀನಿ. ಮತ್ತು ಮಮ್ಮಿ ಹೇಳಿದ ತಕ್ಷಣ ಹೋಗ್ತಿರ್ಲಿಲ್ಲ. ಆಮೇಲೆ ತಂದೆ ತಾಯಿಗಳು ಮಾತೇ ಕೇಳಲ್ಲ ಮಕ್ಕಳು ಸರ್. ಇವಾಗೆಲ್ಲ ಹ್ಯಾಪಿ ಇದ್ದಾರೆ. ಯಾ ಮತ್ತು ಭರತನಾಟ್ಯಂ ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ, ಸೈಕಲ್ ಮಾಡ್ತೀನಿ, ಸ್ವಿಮ್ಮಿಂಗ್ ಬ್ಯಾಕ್ ಫ್ರಂಟ್ ಎಲ್ಲ ಮಾಡ್ತೀನಿ. ಕಣ್ಣು ಮುಚ್ಕೊಂಡೆ. ಓಕೆ. ಸೊ ನಿಂಗೆ ಕಾಣ್ತಾ ಇರುತ್ತೆ ಅವಾಗ ಫ್ಲ್ಯಾಶ್ ಆಗುತ್ತೆ. ಓಕೆ. ಎಜುಕೇಷನಲ್ಲೇ ಹೆಲ್ಪ್ ಆಗಿದೆ ನಿನಗೆ? ಮಾರ್ಕ್ಸ್ ಎಲ್ಲ ಜಾಸ್ತಿ ಆಗಿದೆ ಸ್ವಲ್ಪ? ಅವಾಗ ಗುರುಜಿ ಕ್ಲಾಸ್ ತೊಗೊಂಡು ಹೇಳಿದಾಗ ಮಾರ್ಕ್ಸ್ ಕಮ್ಮಿ ಆಗ್ತಿತ್ತು, ಈಗ ಜಾಸ್ತಿ ಆಗಿದೆ. ದಿಸ್ ಈಸ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಗುರುಕುಲ್ ಒಳಗೆ ಈ ಥರ ಪ್ರಾಕ್ಟಿಕಲ್ ಕಲಿಸಿದ್ರು ಸರ್. ವಿ ವಾಂಟ್ ಅವರ್ ಕಿಡ್ಸ್ ಟು ಬಿ ಲರ್ನ್ ಪ್ರಾಕ್ಟಿಕಲ್ ಸರ್. ಸರ್ ಬುಕ್ಕಿಶ್ ಆಗೋದು ಬೇಡ ನಮ್ಗೆ ಯಾರು ಸರ್. ಮಕ್ಕಳು ಅವ್ರಿಗೆ ತಮಗೆ ಏನು ಆಗಬೇಕಲ್ಲ ಸರ್ ಅದನ್ನು ಮಾಡಿಕೊಡೋಣ ಸರ್. ಸೊ ಇದನ್ನು ನಾನು ಎಲ್ಲೋ ನಮ್ಮದು ಪವರ್ ಆಫ್ ಥರ್ಡ್ ಐ ತ್ರಿನೇತ್ರ ಮುಖಾಂತರ ಸರ್. ಈ ಮಗು ಒಂದೇ ಅಲ್ಲ ಸರ್, ಇವತ್ತು ಶಿ ಇಸ್ ಅ ಸೆಲೆಬ್ರಿಟಿ ನಾವು ತ್ರಿನೇತ್ರ ವಿದ್ಯಾ ಸರ್. ಇವತ್ತು ಸೆಲೆಬ್ರಿಟಿ ಮಕ್ಕಳು ಕೂಡ ಮಾಡ್ಕೋತಾ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್ MS ಧೋನಿ ಅವ್ರ ಮಗಳು ಜೀವ ಮಾಡ್ಕೊಂಡಿದ್ದಾರೆ ಸರ್, ಆರ್ಟ್ ಆಫ್ ಲಿವಿಂಗ್ ಆಶ್ರಮದಿಂದ ಮಾಡ್ಕೊಂಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅವ್ರ ಮಗಳು ಮಾಡ್ಕೊಂಡಿದ್ದಾಳೆ. ಸೊ ಇವತ್ತು ಎಲ್ಲ ಕಡೆ ಜಗತ್ತಾದ್ಯಂತ ಪ್ರತಿಯೊಂದು ಮಗುಗೂ ಮನೆಗಳಿರೋ ಮಕ್ಕಳಿಗೆ ಈ ವಿದ್ಯೆ ಅವಶ್ಯಕತೆ ಇದೆ ಸರ್. ದ ಪವರ್ ಆಫ್ ಥರ್ಡ್ ಐ ಆ್ಯಂಡ್ ರೈಟ್ ಬ್ರೈನ್ ಎಜುಕೇಷನ್ ಸಿಸ್ಟಮ್. ಹಾಗಾದ್ರೆ ನೀವು ಕೇಳ್ಬೋದು ಸರ್, ಇದನ್ನೆಲ್ಲ ಹೆಂಗೆ ಕಲಿಸ್ತೀರಾ ಅಂತ ಕೇಳ್ಬೋದು. ಡೌಟ್ ಈಸ್ ದ್ಯಾಟ್ ಒನ್ಲಿ ಕಾಮನ್ ಡೌಟ್. ಸೊ ನಾವು ಹೇಳಿದ್ನಲ್ಲ ಸರ್ ಆವಾಗಲೇ, ಇಲ್ಲಿ ನಾವು ಯಾವುದೇ ರೀತಿ ಸರ್ ನೋ ಇನ್ಸ್ಟ್ರೂಮೆಂಟ್ಸ್, ಕೇವಲ ಮಕ್ಕಳಿಗೆ ಪ್ರಾಣಾಯಾಮ ಮುಖಾಂತರ, ಮಕ್ಕಳಿಗೆ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಮುಖಾಂತರ, ಮಕ್ಕಳಿಗೆ ಹನುಮಾನ್ ಚಾಲೀಸ ಪ್ರಾಕ್ಟೀಸ್, ಮಕ್ಕಳಿಗೆ ತ್ರಾಟಕ ಸಾಧನೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಡಿಯರ್ ಪೇರೆಂಟ್ಸ್, ಇವತ್ತು ನೋಡುವಂಥ ಪ್ರತಿಯೊಂದು ಮಗುಗೆ ಸರ್ ಇವತ್ತು ಮೋರ್ ದೆನ್ 50% ಬರುವಂಥ ಜನ್ರೇಷನಲ್ಲಿ ಮಕ್ಕಳಿಗೆ ಕನ್ನಡಕ ಬರೋದಿದೆ ಸರ್. ಅಂದರೆ ಮಯೋಪಿಯಾ ಅಂತ ಆಗ್ತಾಯಿದೆ ಸರ್. ಈ ತ್ರಾಟಕ ಮಾಡೋದ್ರಿಂದ ಮಕ್ಕಳಿಗೆ ಒಳಕಣ್ಣೆ
ಆಕ್ಟಿವೇಟ್ ಆಗುತ್ತೆ ಸರ್. ಯೋಗ ನಿದ್ರೆ ಅಭ್ಯಾಸ ಮಾಡ್ತೀವಿ ಸರ್. ಆಮೇಲೆ ಈಗ ಹೇಗೆ ನಾವೆಲ್ಲ ಬಾಡಿಗೆ ಜಿಮ್ಗೆ ಹೋಗ್ತೀವಿ ಕರೆಕ್ಟಾ, ನಮ್ಮ ಬ್ರೈನ್ಗೂ ಕೂಡ ಒಂದು ಜಿಮ್ ಅಂತಿದೆ ಸರ್. ಸೊ ಬ್ರೈನ್ ಜಿಮ್ ಎಕ್ಸಸೈಸ್ ಅಂತ ಹೇಳಿ, ಈಗ ಎಕ್ಸಾಂಪಲ್ ನೀವು ಮಾಡೋಣ ಸರ್, ಬೇಕಾದರೆ ಈ ಥರ ರೈಟ್ ಹ್ಯಾಂಡ್ ಈ ಥರ ಮುಂದೆ ತಿರುಗಿಸೋಣ ಸರ್. ಓಕೆ, ಲೆಫ್ಟ್ ಹ್ಯಾಂಡ್ ಉಲ್ಟಾ ತಿರುಗಿಸೋಣ ಬೇಕಾದರೆ, ಲೆಫ್ಟ್ ಹ್ಯಾಂಡ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ನಾವು ಸೈಮಲ್ಟೇನಿಯಸ್ಲಿ ಒಂದು ಕೈ ಮುಂದೆ ತೊಗೊಳ ಸರ್, ಒಂದು ಕೈ ಹಿಂದೆ ತೊಗೊಳ. ಆಗಲ್ಲ ಇದು ನಮಗೆ, ಆಗಲ್ವಾ? ಬಟ್ ವಿ ಕ್ಯಾನ್ ಡೂ, ಅವರ್ ಸ್ಟೂಡೆಂಟ್ಸ್ ಕ್ಯಾನ್ ಡೂ ಸರ್, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ವಿ ಆರ್ ಡೂಯಿಂಗ್. ಓಕೆ. ಸೊ ಈ ಥರ ಮಕ್ಕಳಿಗೆ ಬ್ರೈನ್ ಜಿಮ್ ಅಂತ ಹೇಳಿ, ಸೊ ಇದೆಲ್ಲ ಒಂದು ಫಾರ್ಮೇಟಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ಗೆ ಅವರು